ಇವತ್ತು ನಾನು ಒಂದು ಹೇಳ್ತೀನಿ ವೀಕ್ಷಕರೇ, ನಾವು ಇರೋದು ಅತ್ಯಂತ ಅಸ್ಥಿರ ಸಮಾಜದಲ್ಲಿ. ಯಾವ ಕ್ಷಣದಲ್ಲಿ ಯಾವಾಗ ಯಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. ಇಂಥ ಕಾಲಘಟ್ಟದಲ್ಲಿ ನಾವಿರೋವಾಗ ನಾವು ಜೀವನ ಶೈಲಿನ ಇವತ್ತೇನೋ ನನಗೆ 2 ಲಕ್ಷ ರೂಪಾಯಿ ತಿಂಗಳಿಗೆ ಆದಾಯ ಇದೆ ಅನ್ಬಿಟ್ಟು ನೀವು ಜೀವನ ಶೈಲಿನ ಆ ಮಟ್ಟಕ್ಕೆ ಏರಿಸ್ಕೊಂಡ್ಬಿಟ್ರೆ, ಅದೇ ಆಸ್ಕೆನ ದೊಡ್ಡದು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ನಾಳೆ ನಿಮಗೆ ಕೆಲಸ ಇರುತ್ತೆ ಅಂತ ಏನ್ ಗ್ಯಾರಂಟಿ? ಅಸ್ಥಿರತೆ, ಎಲ್ಲಾ ಕಡೆ ಅಸ್ಥಿರತೆ. ಏನ್ ಬೇಕಾದ್ರೂ ಆಗ್ಬೋದು. ಕೊರೋನಾದ ಕಾಲಘಟ್ಟದಲ್ಲಿ ನಾವು ನೋಡಿದ್ವಿ ಏನಾಯ್ತು ಅಂತ. ಹಾಗೆ ಇವತ್ತು ಆಗಲ್ವಾ 2026ರಲ್ಲೋ 27ರಲ್ಲೋ 3ನೇ ಮಹಾಯುದ್ಧ ಆಗ್ಬೋದು ಅಂತ ನಾನು ಇವತ್ತು ಪ್ರಿಡಿಕ್ಟ್ ಮಾಡ್ತಾ ಇದ್ದೀನಿ. ಆಗದ್ ಬೇಡ, ನಾನ್ ಸುಳ್ಳಾಗ್ಲಿ, ಯುದ್ಧ ಆಗೋದ್ ಬೇಡ, ಆದ್ರೆ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಬಿಕಾಸ್ ಜಗತ್ತಿಗೆ ಇವತ್ತೊಂದು ರೀಸೆಟ್ ಬಟನ್ ನಾವು ಒತ್ತಲೇಬೇಕು. ಫೈನಾನ್ಷಿಯಲ್ ವರ್ಲ್ಡ್ ನ ನೀವು ನೋಡ್ಕೊಂಡ್ಬಂದ್ರೆ ಜಾಗತಿಕ ವಿತ್ತ ಜಗತ್ತು ಅತ್ಯಂತ ಮೆಸ್ಸಿ, ಇವತ್ತು ಅಷ್ಟು ಕೆಟ್ಟ ಪರಿಸ್ಥಿತಿಲಿದೆ. ಹಾಗಾಗಿ ಎನಿ ಡೇ ಎನಿ ಟೈಮ್ ಒಂದು ರೀಸೆಟ್ ಬಟನ್ ಯಾರೋ ಒತ್ತುತ್ತಾರೆ. ಐದರ್ ಇಟ್ ಮೇ ಬಿ ಅಮೆರಿಕಾ ಆರ್ ರಷ್ಯಾ ಆರ್ ಇಸ್ರೇಲ್, ಯಾವುದೋ. ಇವತ್ತು ನೋಡ್ತಾ ಬನ್ನಿ, ಎಲ್ಲಾ ಕಡೆ ಯುದ್ಧ ಆಗುವಂತ ಪರಿಸ್ಥಿತಿಗಳು ನಿಮಗೆ ಹೆಚ್ಚು ಕಾಣ್ತಾ ಇದೆ. ಆಗ್ಬೋದು 2026 ಆಗ್ಬೋದು, ಅಥವಾ 2027ರಲ್ಲಿ ನಾನು ಪ್ರಿಡಿಕ್ಟ್ ಮಾಡ್ತಾ ಇರೋದ್ರ ಖಂಡಿತ ಒಂದು 3ನೇ ಮಹಾಯುದ್ಧ ಆಗ್ಲೇಬೇಕು. ಇಟ್ಸ್ ಅ ರಿಸೆಟ್ ಬಟನ್. ನೀವು ಹ್ಯೂಮನ್ ಎವಲ್ಯೂಷನ್ ನೋಡ್ಕೊಂಡ್ಬಂದ್ರೆ ಪ್ರತಿ 80ರಿಂದ 100 ವರ್ಷಕ್ಕೆ ಇಂಥ ಯುದ್ಧಗಳು ಆಗೇ ಇದೆ. ಈಗ 2ನೇ ಮಹಾಯುದ್ಧ ಆಗಿ 80 ವರ್ಷ ಆಗೋಯ್ತು. ಸೊ ಡ್ಯೂ, ವಾರ್ ಇಸ್ ಡ್ಯೂ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ನಮ್ಮ ಕೆಲಸ ಇರುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ನಮ್ಮ ಆದಾಯದ ಮೂಲಗಳು ಅಷ್ಟೇ ಬರ್ತಿರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. 2 ಲಕ್ಷ ಇದ್ದಿದ್ದು 1 ಲಕ್ಷ ಆಗ್ಬೋದು, 0 ಆಗ್ಬೋದು. ಬಾಸ್ ವಾಲಾ, ಬಿ ದ ಬಾಸ್.